ಸ್ಯಾಂಡಲ್ವುಡ್ನಲ್ಲಿ ಸ್ಟಾರ್ ವಾರ್ ಇಂದ ಅಭಿಮಾನಿಗಳ ವಾರ್ ಕೂಡ ಶುರುವಾಗಿತ್ತು. ಇದಾದ ಬಳಿಕ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರಿಗೆ ಅಶ್ಲೀಲ ಮೆಸೇಜ್ಗಳನ್ನ ಮಾಡ್ತಾ ಇದ್ರು, ಅಶ್ಲೀಲವಾಗಿ ಕಮೆಂಟ್ ಮಾಡ್ತಾ ಇದ್ರು ಅಂತ ಸ್ವತಃ ವಿಜಯಲಕ್ಷ್ಮಿ ಅವರೇ ದೂರು ಕೊಡೋದಕ್ಕೆ ಮುಂದಾಗಿದ್ರು. ವಿಜಯಲಕ್ಷ್ಮಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಅಶ್ಲೀಲ ಸಂದೇಶ ಕೇಸ್ಗೆ ಸಂಬಂಧಪಟ್ಟಂತೆ ವಿಜಯಲಕ್ಷ್ಮಿ ಸ್ಟೇಟ್ಮೆಂಟ್ ಅನ್ನ ಪೊಲೀಸರು ಆಲ್ರೆಡಿ ದಾಖಲಿಸಿಕೊಂಡಿದ್ದಾರೆ. ಪ್ರಕರಣದ ಸಂಬಂಧ ವಿಜಯಲಕ್ಷ್ಮಿ ಸ್ಟೇಟ್ಮೆಂಟ್ ಕೂಡ ದಾಖಲಾಗಿದ್ದು, ಆರೋಪಗಳ ಜಾಡು ಹಿಡಿದು ಅಂದ್ರೆ ಯಾರು ಆರೋಪಿಗಳಿದ್ದಾರಲ್ಲ, ಯಾರೆಲ್ಲ ಕೆಟ್ಟದಾಗ ಕಮೆಂಟ್ ಮಾಡಿದ್ದಾರಲ್ಲ, ಅವರ ಜಾಡನ್ನ ಹಿಡಿದು ಸಿಸಿಬಿ ಸೈಬರ್ ಪೊಲೀಸರು ಅವ್ರನ್ನ ಪತ್ತೆ ಮಾಡೋದಕ್ಕೆ ಮುಂದಾಗ್ತಿದ್ದಾರೆ. ದೂರು ದಾಖಲಾಗ್ತಾ ಇದ್ದಂತೆ 18 ಅಕೌಂಟ್ಗಳು ಡಿಲೀಟ್ ಆಗ್ಬಿಟ್ಟಿದೆಯಂತೆ. ಪೊಲೀಸರಿಂದ ತಪ್ಪಿಸ್ಕೊಳ್ಳೋದಕ್ಕೆ ಅಕೌಂಟ್ಗಳನ್ನ ಡಿಲೀಟ್ ಮಾಡಿದ್ದಾರೆ ಕಿಡಿಗೇಡಿಗಳು. ಡಿಲೀಟ್ಗೂ ಮುನ್ನವೇ ಅಕೌಂಟ್ಸ್ ಡೀಟೇಲ್ ಅನ್ನ ಖಾಕಿ ಪಡೆ ಪಡೆದುಕೊಂಡಿದೆ. ಎಲ್ಲ ಅಕೌಂಟ್ ಉತ್ತರ ಕರ್ನಾಟಕ ಮೂಲದ್ದು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. ಉತ್ತರ ಕರ್ನಾಟಕದ ಕಡೆ ಸಿಸಿಬಿ ಟೀಮ್ ಹೋಗಿದೆಯಂತೆ. ಯಾರು ಫೇಕ್ ಅಕೌಂಟ್ಗಳನ್ನ ನಿರ್ಮಿಸಿ ಕೆಟ್ಟದಾಗಿ ಮೆಸೇಜ್ಗಳನ್ನ ಮಾಡಿದ್ದಾರೋ ಅವರನ್ನ ಪತ್ತೆ ಮಾಡೋದಕ್ಕೆ ಈಗ ಸಿಸಿಬಿ ಅಧಿಕಾರಿಗಳು ಮುಂದಾಗ್ತಿದ್ದಾರೆ ಅಂತ. ಯಾವಾಗ ವಿಜಯಲಕ್ಷ್ಮಿ ಅವರು ಬಂದು ದೂರು ದಾಖಲು ಮಾಡೋದಕ್ಕೆ ಮುಂದಾದ್ರೂ ಆಗಲೇ ಅಲರ್ಟ್ ಆಗ್ಬಿಟ್ಟಿದ್ದಾರೆ ನೋಡಿ ಕಿಡಿಗೇಡಿಗಳು. ಇರುವ ಅಕೌಂಟ್ಗಳನ್ನ ಕೂಡ ಡಿಲೀಟ್ ಮಾಡಿ ತಪ್ಪಿಸಿಕೊಳ್ಳುವಂತಹ ಪ್ರಯತ್ನಗಳಾಗ್ತಾ ಇದೆ. ಬಟ್ ಪ್ರಾಥಮಿಕವಾಗಿ ಸಿಸಿಬಿ ಅಧಿಕಾರಿಗಳು ಯಾವ ಅಕೌಂಟ್ನಿಂದ ಯಾವ ರೀತಿ ಪೋಸ್ಟ್ಗಳಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಪಡ್ಕೊಂಡಿದ್ದಾರೆ. ಹಾಗಾಗಿ ಆರೋಪಿಗಳನ್ನ ಪತ್ತೆ ಮಾಡೋದಕ್ಕೆ ಈಗ ಉತ್ತರ ಕರ್ನಾಟಕ ಭಾಗದಲ್ಲಿ ಸಿಸಿಬಿ ಅಧಿಕಾರಿಗಳು ಆಕ್ಟಿವ್ ಆಗಿದ್ದಾರಂತೆ. ಕಾರಣ ಅನೇಕ ಅಕೌಂಟ್ಗಳು ಇದರಲ್ಲಿ ಇರೋದು ಉತ್ತರ ಕರ್ನಾಟಕ ಮೂಲದ್ದೇ ಅನ್ನೋದ್ರ ಬಗ್ಗೆ ಮಾಹಿತಿ ಪಡ್ಕೊಂಡಿದ್ದಾರೆ. ಹಾಗಾಗಿ ಅಲ್ಲಿ ಆರೋಪಿಗಳಿಗಾಗಿ ಸರ್ಚಿಂಗ್ ಆಗ್ತಾ ಇದೆ.